ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆ 2024ರ ಫಲಿತಾಂಶ ಇವತ್ತು ಔಟ್ ಆಗಿದ್ದು, ಆ ರಿಸಲ್ಟ್ ನಲ್ಲಿ ನಮ್ಮ ಬೆಂಗಳೂರಿನ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಗೆ 21 ರ್ಯಾಂಕ್ ಅನ್ನ ಗಳಿಸಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ, ಈ ಖುಷಿಯ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇಂಡಿಯಾ ಫಾರ್ ಐಎಎಸ್ ನ ಸಿಇಒ ಮತ್ತು ಫೌಂಡರ್ ಆಗಿರುವಂತಹ ಶ್ರೀನಿವಾಸ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಹೇಳ್ತೀರಾ? ಸಂತೋಷ ಆಗ್ತಿದೆ. ಈ ಬಾರಿ ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿರ್ತಕ್ಕಂತಹ ಫಲಿತಾಂಶದಲ್ಲಿ ಒಟ್ಟು ಕರ್ನಾಟಕದಿಂದ 30 ಜನ ಅಭ್ಯರ್ಥಿಗಳು ಯಶಸ್ಸಿಯನ್ನು ಗಳಿಸಿದ್ದಾರೆ. ಅದರಲ್ಲಿ 21 ಅಭ್ಯರ್ಥಿಗಳು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಟೆಸ್ಟ್ ಸೀರೀಸ್ ಆಗ್ಬೋದು, ಕ್ಲಾಸ್ ರೂಮ್ ಪ್ರೋಗ್ರಾಮ್ಸ್ ಮತ್ತು ನಮ್ಮ ಮಾಕ್ ಇಂಟರ್ವ್ಯೂ, ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ಗಳಿಂದ ಏನು ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಇಂಡಿಯಾ ಫಾರ್ ಐಎಎಸ್ ಸಂತೋಷ ಪಡ್ತಾ ಇದೆ. ಸರ್, 30ರಲ್ಲಿ 21 ಅಭ್ಯರ್ಥಿಗಳು ನಿಮ್ಮವರೇ ಇದ್ದಾರೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಕರ್ನಾಟಕದಿಂದ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹೆಚ್ಚು ರ್ಯಾಂಕ್ಗಳು ಬರಬೇಕು. ಒಟ್ಟು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿರೋದ್ರಲ್ಲಿ ಅಟ್ಲೀಸ್ಟು ನಮ್ಮ ಚೇರ್ಮನ್ ಯಾವಾಗಲೂ ಡಾಕ್ಟರ್ CS ಕೇದಾರ್ IAS ಆಫೀಸರ್ ಇದ್ದಾರೆ, ನಿವೃತ್ತ IAS ಆಫೀಸರ್. ಅವರು ಅಟ್ಲೀಸ್ಟ್ ಕರ್ನಾಟಕಕ್ಕೆ 100 ರ್ಯಾಂಕ್ಗಳು ಬರಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಈ ರ್ಯಾಂಕ್ ಕರ್ನಾಟಕದಂತಹ ಸಂದರ್ಭದಲ್ಲಿ ಇದು ಸಾಲದು, ಇನ್ನೂ ಹೆಚ್ಚು ರ್ಯಾಂಕ್ಗಳು ಬರಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು 100 ರ್ಯಾಂಕುಗಳು ಕರ್ನಾಟಕಕ್ಕೆ ಬರಲಿ ಅಂತೇಳಿ ಆಶಿಸ್ತೀವಿ. ಸರ್, ಇಲ್ಲಿ ನೀವು ತಯಾರಿ ಅಂತ ಬಂದರೆ ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನು ಪ್ರಿಪೇರ್ ಮಾಡ್ತೀರಾ ಅಂತ? ಮೊದಲನೇದಾಗಿ ನಮ್ಮಲ್ಲಿ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಮಕ್ಕಳು ಬಂದಾಗ ಅವರಿಗೆ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದು, ಅವರಿಗೆ ವೀಕ್ಲಿ ಟೆಸ್ಟ್ ಆಗ್ತಕ್ಕಂಥದ್ದು, ಅದೇ ರೀತಿ ಅವರಿಗೆ ಮೆಂಟರ್ಶಿಪ್ ಜೊತೆಯಲ್ಲೇ ಅವರಿಗೆ ಇವ್ಯಾಲ್ಯೂಯೇಷನ್ ಆಗುವಂಥದ್ದು, ಫೀಡ್ಬ್ಯಾಕ್ ಮತ್ತು ಕೌನ್ಸಿಲಿಂಗ್, ಈ ರೀತಿ ಒಟ್ಟು ಅವರನ್ನು 360 ಡಿಗ್ರಿನಲ್ಲಿ ಅಥವಾ ಹೋಲಿಸ್ಟಿಕ್ ನಾಲೆಡ್ಜನ್ನು ಅವರಿಗೆ ಕೊಡಲಿಕ್ಕೆ ಒಟ್ಟು ಸುಮಾರು 10ರಿಂದ 11 ತಿಂಗಳು ನಾವು ಅವರಿಗೆ ತರಬೇತಿಯನ್ನು ಕೊಡ್ತೀವಿ. ತರಬೇತಿಯ ನಂತರ ಮಕ್ಕಳು ಟೆಸ್ಟ್ ಸೀರೀಸ್ಗಳನ್ನು ಬರೀತಾರೆ. ಟೆಸ್ಟ್ ಸೀರೀಸ್ ಬರೆದಾಗ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿನಲ್ಲಿ ಏನು ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಎರಡರಲ್ಲೂ ಕೂಡ ಇಂಟರ್ವ್ಯೂನ ಕೊಟ್ಟಿರ್ತಕ್ಕಂಥ ಅತ್ಯಂತ ಪ್ರತಿಭಾನ್ವಿತರ ತಂಡ ಇದೆ. ಅವರನ್ನು ಹೋಲಿಸ್ಟಿಕ್ ಆಗಿ ಒಂದು ತರಬೇತಿಯನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸರ್, ಈಗ ಪ್ರತಿ ವರ್ಷ ಕೂಡ ನಿಮ್ಮ ರ್ಯಾಂಕ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಅದು ಕಡಿಮೆ ಆಗ್ತಾ ಇಲ್ಲ. ನಿಮ್ಮ ಯಶಸ್ಸಿನ ಗುಟ್ಟೇನು ಸರ್? ಹಾಗೇನಿಲ್ಲ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಕೂಡ ಒಳ್ಳೆ ರ್ಯಾಂಕನ್ನು ಕೊಡ್ತಾ ಇದ್ದಾವೆ. ಒಬ್ಬ ಅಭ್ಯರ್ಥಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಸೊ ಮೊದಲೆಲ್ಲ ನಮ್ಮ ಮಕ್ಕಳು ಡೆಲ್ಲಿಗೆ ಹೋಗಬೇಕಿತ್ತು. ಇವತ್ತು ಬೆಂಗಳೂರಿನ ಚಂದ್ರ ಲೇಔಟಿಗೆ ಬಂದರೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿವೆ. ಇಲ್ಲಿ ಕೆಲವು ಕಡೆ ಎಸ್ಸೆ ಬರೀತಾರೆ, ಕೆಲವು ಕಡೆ ಟೆಸ್ಟ್ ಸೀರೀಸ್ ಬರೀತಾರೆ, ಕೆಲವು ಕಡೆ ಅವರು ಕ್ಲಾಸ್ ರೂಮ್ ಪ್ರೋಗ್ರಾಮ್ ತಗೊಳ್ತಾರೆ, ಕೆಲವು ಕಡೆ ಆಪ್ಷನಲ್ಗೆ ಹೋಗ್ತಾರೆ. ಹೀಗೆ ಒಟ್ಟು ಚಂದ್ರ ಲೇಔಟ್ನಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟ್ಗಳಿದ್ದು ಇವತ್ತು ಒಂದು ಆಫ್ಟರ್ ಡೆಲ್ಲಿಯ ನಂತರ ಬೆಂಗಳೂರಿನ ಚಂದ್ರ ಲೇಔಟ್ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆ ಒಂದು ಸೆಕೆಂಡ್ ಡೆಸ್ಟಿನೇಷನ್ ಆಗಿದೆ. ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 18 ರಾಜ್ಯದ ಮಕ್ಕಳು ಚಂದ್ರ ಲೇಔಟ್ನಲ್ಲಿ ಬಂದು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದಾರೆ. ಈಗ ಬೇರೆ ನಗರಗಳಿಗೆ ಹೋಗ್ತಕ್ಕಂಥ ಒಂದು ಪ್ರಮೇಯ ಇಲ್ಲ. ಆ ಕಾರಣದಿಂದ ಆ ವಿಚಾರದಲ್ಲಿ ಸಂತೋಷ ಇದೆ. ಸರ್, UPSCಗೆ ಇಂಡಿಯಾ ಫಾರ್ IASನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಭ್ಯರ್ಥಿಗಳಿಗೆ ಏನಾದರೂ ನೀವು ಕರೆ ಕೊಡೋದಾದರೆ ಯಾಕೆ ಆ ಕರೆ ಕೊಡ್ತೀರಾ, ಏನು ರೀಸನ್? ಯಾಕೆಂದರೆ ಈ ಒಂದು ಸಂಸ್ಥೆಯನ್ನು ನಡೆಸಿರ್ತಕ್ಕಂಥವ್ರು ಅತ್ಯಂತ ಹಿರಿಯ IAS ಅಧಿಕಾರಿ ಡಾಕ್ಟರ್ CS ಕೇದಾರ್ ಅವರಿದ್ದಾರೆ. ಅದೇ ರೀತಿ ವೈಸ್ ಚೇರ್ಮನ್ ಆಗಿ ಡಾಕ್ಟರ್ GN ಶ್ರೀಕಂಠಯ್ಯ IFS ಅಧಿಕಾರಿಯವರು, ಮತ್ತು ನಮ್ಮ ಒಟ್ಟು ತಂಡ ಏನಿದೆ ಎಲ್ಲರೂ ಕೂಡ UPSCಗೆ ಮತ್ತು KPSCಗೆ ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು, ಈ ಎಕ್ಸಾಮ್ಸ್ನ ಡಿಮ್ಯಾಂಡ್ಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಮತ್ತು ಎಲ್ಲ ಸಬ್ಜೆಕ್ಟನ್ನು ಕೂಡ ನಾವು ಡೆಲ್ಲಿ, ಹೈದರಾಬಾದ್, ಚೆನ್ನೈ ಈ ರೀತಿ ಬೇರೆ ಬೇರೆ ನುರಿತ ತಜ್ಞರನ್ನು ಕರೆಸಿ ನಾವಿಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ. ಹಾಗಾಗಿ ಒಬ್ಬರು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೇಸ್ ಮಾಡಬೇಕು, ಸಿವಿಲ್ ಸರ್ವೀಸಸನ್ನು ಫೇಸ್ ಮಾಡಬೇಕು ಅಂದರೆ ಇವತ್ತು ನಮ್ಮ ಅಕಾಡೆಮಿನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಒಂದು ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಆಶಿಸ್ತೇನೆ. ಸರ್, ಈಗ KPSC ಆಗಲಿ UPSC ಆಗಲಿ ಇದೆಲ್ಲದಕ್ಕೂ ಕೂಡ ಅಗತ್ಯ ತಯಾರಿ ಅನ್ನುವಂಥದ್ದು, ಪೂರ್ವ ತಯಾರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಒಬ್ಬ ಅಭ್ಯರ್ಥಿ ತಯಾರಿಯನ್ನು ನಡೆಸೋಕೆ ನೀವು ಯಾವ ರೀತಿಯಾಗಿ ಆ ಅಭ್ಯರ್ಥಿ ಮೇಲೆ ಫೋಕಸ್ ಮಾಡ್ತಾ ಇರ್ತೀರಾ ಅಂತ? ವಿಶೇಷವಾಗಿ ನಾನು ಯಾವಾಗಲೂ ಕೂಡ ಇದನ್ನು ಹೇಳ್ತಿರ್ತೀನಿ. ಸಿವಿಲ್ ಸರ್ವೀಸಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಏನಿದ್ದಾರೆ ಅವರ ಸ್ಟ್ರೆಂತ್ ಏನಿದೆ, ಅವರ ವೀಕ್ನೆಸ್ ಏನಿದೆ, ಎಲ್ಲಿ ಮಿಸ್ಟೇಕ್ಸ್ಗಳು ಮಾಡ್ತಿದ್ದಾರೆ, ಅವ್ರ ಡೌಟ್ಸ್ ಏನು ಅನ್ನುವಂಥದ್ದನ್ನು ನಾವು ಅವರಿಗೆ ಮೆಂಟರ್ಶಿಪ್ ಮಾಡಬೇಕು. ಒನ್ ಆನ್ ಒನ್ ಅವರನ್ನು ಪರ್ಸ್ನಲಿ
ಕೇರ್ ತಗೊಳ್ಬೇಕು, ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು. ಆಗ ಮಾತ್ರ ಸಿವಿಲ್ ಸರ್ವೀಸಲ್ಲಿ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಈಗ ನಾವು ಕೇವಲ ಕ್ಲಾಸಸ್ ಕಂಡಕ್ಟ್ ಮಾಡಿ ಅವ್ರನ್ನ ರ್ಯಾಂಕ್ ತೊಗೊಂಡು ಬರ್ತೀವಿ ಅನ್ನೋದು ಭಾಳ ಕಷ್ಟದ ಕೆಲಸ. ಅವರಿಗೆಲ್ಲ ವೀಕ್ಲಿ ಟೆಸ್ಟ್ಗಳು, ಫೋರ್ಟ್ನೈಟ್ಲಿ ಟೆಸ್ಟ್ ಅಥವಾ ಮಂತ್ಲಿ ಟೆಸ್ಟನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಸ್ಟ್ರೆಂತ್ ಬೇರೆ ಇರ್ತದೆ, ಪ್ರತಿಯೊಬ್ಬ ಕ್ಯಾಂಡಿಡೇಟ್ ವೀಕ್ನೆಸ್ಸೇ ಬೇರೆ ಇರ್ತದೆ. ಅವ್ರ ಸ್ಟ್ರೆಂತ್ ಮತ್ತು ಅವರ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾಗಿರ್ತಕ್ಕಂಥ ಒಂದು ಮೆಂಟರ್ಶಿಪ್ ಮಾಡಿ ಒಂದು ಮಾರ್ಗದರ್ಶನ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆಯ ರ್ಯಾಂಕನ್ನು ಮಕ್ಕಳಲ್ಲಿ ತರ್ಬೋದು ಅನ್ನುವಂಥದ್ದು ನನ್ನ ಒಂದು ಅಚಲ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟು ನಿಮಗೆ ಒಳ್ಳೆಯದಾಗಲಿ. ಸೊ ಇದಿಷ್ಟು ಇಂಡಿಯಾ ಫಾರ್ IAS ಕೋಚಿಂಗ್ ಸೆಂಟರ್ನ ಫೌಂಡರ್ ಆ್ಯಂಡ್ CEO ಆಗಿರುವಂತಹ ಶ್ರೀನಿವಾಸ್ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದರೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಆತನ ತಯಾರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ, ಜೊತೆಗೆ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಮಾರ್ಗದರ್ಶನ ಇರುತ್ತೆ ಅನ್ನುವಂಥದ್ದು ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.